ಎಲ್ರಿಗೂ ನಮಸ್ಕಾರ. ಇವತ್ತು ಸೂಪರ್ ಆದ ಒಂದು ಬೆಳಗಿನ ತಿಂಡಿಗೆ ಹಲಸಿನ ಹಣ್ಣಿನ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ರುಚಿ ಅಂತೂ ಸೂಪರ್ ಆಗಿರುತ್ತೆ. ಬನ್ನಿ ಏನೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ. ಹಣ್ಣಾದ ಹಲಸಿನ ಹಣ್ಣನ್ನು ತೊಗೋಬೇಕು. ಈ ಥರ ಚೆನ್ನಾಗಿ ಬಿಡಿಸಿ ಕ್ಲೀನ್ ಮಾಡಿ ಇದನ್ನು ಇಟ್ಕೋಬೇಕು. 2 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನು 3 ಗಂಟೆ ಅಷ್ಟು ಹೊತ್ತಾದರೂ ನಾವು ನೆನೆಸಿಡಬೇಕು. ಮೊದಲಿಗೆ ಇದನ್ನು ಕ್ಲೀನ್ ಮಾಡಿ ನೀರು ಹಾಕಿ ಇಡಬೇಕು. ಇಲ್ಲಿ ರುಬ್ಬಕ್ಕೆ ನಾವು ಈ ಹಲಸಿನ ಹಣ್ಣು 1 ಕಪ್ಪಷ್ಟು ತಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಲೋಟದಷ್ಟು ಏನು ಅಕ್ಕಿ ನೆನೆಸಿಟ್ಟಿದ್ದೀವಲ್ಲ ಇದನ್ನು ಹಾಕೋಬೇಕು. ಒಮ್ಮೆಲೆ ರುಬ್ಬಕ್ಕಷ್ಟಾದರೆ 2 ಬ್ಯಾಚಲ್ಲಿ ನೀವು ರುಬ್ಬೋದು, ಅರ್ಧ ಅರ್ಧ ಹಾಕಿ ರುಬ್ಬೋದು. 1 ಕಪ್ಪಷ್ಟು ನಾನಿಲ್ಲಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ದೋಸೆ ಏನು ಸ್ಮೂತಾಗಿ ಬರಬೇಕು ಅಥವಾ ಸ್ವಲ್ಪ ತುಂಬ ಮೃದುವಾಗಿ ಬರಬೇಕಾದ್ರೆ ಸ್ವಲ್ಪ ಒಂದು 4 ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕೋಬೋದು. ರುಚಿಗೆ ಹಲಸಿನ ಹಣ್ಣಿನ ಸಿಹಿ ಸಾಕಾದರೆ ಅಷ್ಟೇ ಸಿಹಿ ಸಾಕಾಗುತ್ತೆ. ನಾನಿಲ್ಲಿ 4 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ನುಣ್ಣಗೆ ನೈಸ್ ಪೇಸ್ಟ್ ಮಾಡಿ ಈ ಥರ ರುಬ್ಬಿ ತರಬೇಕು. ತರಿ ಇರಬಾರ್ದು. ದೋಸೆ ಹಿಟ್ಟು ಯಾವಾಗಲೂ ನುಣ್ಣಗೆ ರುಬ್ಬಬೇಕು. ನೋಡಿ, ನಾನು 2 ಬ್ಯಾಚಲ್ಲಿ ಈ ಥರ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕಿ ಇದನ್ನು ಕನ್ಸಿಸ್ಟೆನ್ಸಿ ಎಲ್ಲ ಮಾಡ್ಕೋಬಾರ್ದು. ಚೆನ್ನಾಗಿ ಈ ಥರ ಒಮ್ಮೆ ನಾವು ರುಬ್ಬಿ ಇಡ್ತೀವಲ್ಲ ಅದಕ್ಕೆ ಪುನಃ ನೀರನ್ನು ಸೇರಿಸಬಾರ್ದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕದೇ ಹುಳಿ ಬರೋಕ್ಕೆ ಬೆಳಿಗ್ಗೆಗೆ ಇಡಬೇಕು. ನೋಡಿ, ಇದು ಬೆಳಗಿನ ಸಮಯದಲ್ಲಿ ನಾನು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಉದ್ದು ಹಾಕಿದರೆ ಇನ್ನೂ ಜಾಸ್ತಿ ಉಬ್ಬು ಬರುತ್ತೆ. ಉದ್ದು ಹಾಕದೇನೂ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ದೋಸೆ ತಿಂದರೆ ಟೇಸ್ಟ್ ಅಂತ ಹೇಳೋದೇ ಬೇಡ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕೋಬೇಕು. ನಾನಿಲ್ಲಿ 3/4 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಹಲಸಿನ ಹಣ್ಣಿನ ಸಿಹಿ ಇರುತ್ತೆ, ಆದರೆ ಮಕ್ಕಳಿಗೆಲ್ಲ ಅಷ್ಟು ಸಿಹಿ ಸಾಕಾಗಲ್ಲ, ಅದಕ್ಕೋಸ್ಕರ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈ ಥರ ದೋಸೆ ಕಾವಲಿ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಉಜ್ಜಿ ಲೋ ಸಿಮ್ಮಲ್ಲಿಟ್ಟು ದೋಸೆಯನ್ನು ನಾವು ಹಾಕಬೇಕು. ಹೈ ಫ್ಲೇಮ್ ಇಟ್ಟು ಹಾಕಿದರೆ ದೋಸೆ ಹಿಟ್ಟೆಲ್ಲ ಎದ್ದು ಬರುತ್ತೆ. ಲೋ ಸಿಮ್ಮಲ್ಲಿ ಈ ಥರ ದೋಸೆಯನ್ನು ಚೆನ್ನಾಗಿ ಬಿಡಿಸ್ಕೋಬೇಕು. ಇಲ್ಲಾಂದರೆ ಬಿಡಿಸೋಕ್ಕೆ ನಿಮಗೆ ಆಗಲ್ಲ. ಸ್ವಲ್ಪ ಅದು ಈ ಥರ ನೋಡಿ ಎಲ್ಲ ಕಡೆ ಕಣ್ಣು ಬೀಳುತ್ತೆ ನೋಡಿ, ತೂತು ಬೀಳುತ್ತಲ್ಲ, ಅದರ ನಂತರ ನಾವು ಮುಚ್ಚಳವನ್ನು ಮುಚ್ಚಬೇಕು. ಆಗ ದೋಸೆ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಮುಚ್ಚಿದ್ರೆ ಆಯಿತು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ಬರುತ್ತೆ. ನಿಮಗೆ ಕಲ್ಲರು ಹಾಗೆ ಬೆಲ್ಲ ಹಾಕಿರೋದ್ರಿಂದ ಮತ್ತು ಹಲಸಿನ ಹಣ್ಣು ಹಾಕಿರೋದ್ರಿಂದ ಒಂಥರ ಬ್ರೌನ್ ಕಲರ್ ಆಗಿ ಬರುತ್ತೆ. ನಾವು ಒಮ್ಮೆ ದೋಸೆ ಹೊಯ್ದ ನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟು ದೋಸೆಯನ್ನು ಕಾಯಿಸ್ಕೋಬೇಕು. ಇದಕ್ಕೆ ಎಣ್ಣೆ ಅಲ್ಲದೆ ತುಪ್ಪ ಅಥವಾ ಬಟರ್ ಹಾಕಿನೂ ನೀವು ಕಾಯಿಸ್ಕೋಬೋದು. ಚೆನ್ನಾಗಿರುತ್ತೆ ಟೇಸ್ಟು. ಆದಷ್ಟು ತೆಳು ಮಾಡಿಕೊಂಡು ಹೊಯ್ದರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ದಪ್ಪ ದೋಸೆಗಿಂತ ಸ್ವಲ್ಪ ತೆಳು ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಬಿಸಿಯಾಗಿ ತಿನ್ನೋಕ್ಕೇ ಇದು ಒಳ್ಳೆಯದು. ಸಪ್ಪೆ ದೋಸೆ ತಿನ್ನೋದಕ್ಕಿಂತ ಬಿಸಿ ಬಿಸಿಯಾಗಿ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಸರಿ ತೋರಿಸ್ತಾ ಇದ್ದೇನೆ. ಲೋ ಸಿಮ್ಮಲ್ಲಿಟ್ಟು ಈ ಥರ ಮೊದಲು ಈ ಥರ ಬಿಡಿಸೋಕ್ಕೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸೌಟಿಗೆ ಅಂಟಿ ಹಿಡಿಯುತ್ತೆ ಅದು. ದೋಸೆ ನೀವು ಯಾವಾಗಲೂ ಹಾಗೆ ದೋಸೆ ಹಾಕುವಾಗ ಕಾವಲಿ ಹಣ್ಣು ತುಂಬ ಕಾಯಿಸ್ಕೋಬಾರ್ದು. ನಂತರ ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದನ್ನು ಬೇಯಿಸ್ಕೋಬೇಕು. ನಾನೀಗ ನೋಡಿ ಹಂಚಿನ ಕಾವಲಿಯಲ್ಲಿ ತೋರಿಸಿದ್ದೀನಲ್ವ, ಈಗ ನೋಡಿ ಫ್ರೈ ಪ್ಯಾನಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಹಾಗೆ ಒಮ್ಮೆ ಫ್ರೈ ಪ್ಯಾನ್ ಚೆನ್ನಾಗಿ ಬಿಸಿ ಮಾಡಿದ ನಂತರ ಲೋ ಸಿಮ್ಮಲ್ಲಿಟ್ಟು ಈ ಥರ ಬಿಡಿಸ್ಕೋಬೇಕು. ಫ್ರೈ ಪ್ಯಾನಲ್ಲಿ ಇನ್ನೂ ಚೆನ್ನಾಗಿ ಈ ಥರ ನೋಡಿ ಮಸಾಲೆ ದೋಸೆ ಥರ ಬಿಡಿಸೋಕ್ಕೆ ಬರುತ್ತೆ ಮತ್ತು ತೆಳುವಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹಾಕ್ಕೋಬೇಕು. ಇದಕ್ಕೂ ಹಾಗೆ ಸ್ವಲ್ಪ ಅದು ಕಣ್ಣು ಬೀಳುತ್ತಲ್ಲ, ತೂತು ಬಿದ್ದ ನಂತರ ಈ ಥರ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ನಂತರ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಬಟರನ್ನು ಹಾಕೋಬೇಕು. ಎಣ್ಣೆನೂ ಹಾಕೋಬೋದು ಅಥವಾ ತುಪ್ಪ ಬೇಕಾದರೂ ನೀವು ಹಾಕೋಬೋದು. ನಿಮಗೆ ತಿನ್ನೋಕ್ಕೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತಲ್ಲ, ಚೆನ್ನಾಗಿರುತ್ತೆ. ಖಾರ ಚಟ್ನಿ ಮಾಡ್ಕೋಬೇಕು. ಸಿಹಿ ಅಲ್ವಾ ಇದು ದೋಸೆ ಸ್ವಲ್ಪ, ಅದಕ್ಕೋಸ್ಕರ ಖಾರ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಕಲರ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಈ ಥರ ಟೇಸ್ಟಿಯಾಗಿ ದೋಸೆಯನ್ನೊಮ್ಮೆ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಉದ್ದು ಹಾಕಿದರೆ ಇನ್ನೂ ಸ್ವಲ್ಪ ಸ್ಮೂತ್ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ದೋಸೆ ನೋಡಿ ಮಸಾಲೆ ದೋಸೆ ಬರುತ್ತಲ್ವ, ಆ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ. ಸೂಪರಾದ ಹಲಸಿನ ಹಣ್ಣಿನ ದೋಸೆ ಖಾರ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ನಮಸ್ಕಾರ ಎಲ್ರಿಗೂ.